ಜೂನ್ 15, 2016 ಆ ದಿನ ನೆನಪಿದ್ರೆ ನಿಮಗೆ ಈ ಪ್ರಕರಣ ನೆನಪಾಗುತ್ತೆ. ಆ ಪ್ರಕರಣಕ್ಕೂ ಈ ದಿನಕ್ಕೂ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಅವತ್ತೇ ಯೋಗೇಶ್ ಗೌಡ ಕೊಲೆ ನಡೆದಿತ್ತು, ಮಾರ್ಕಾಸ್ತ್ರಗಳಿಂದ ಕೊಲೆ ಮಾಡಲಾಗಿತ್ತು. ಅವರಿಗೆ ಸೇರಿದಂಥ ಉದಯ್ ಜಿಮ್ನಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು. ಆದರೆ ಈಗ ಇವತ್ತು 10 ವರ್ಷಗಳ ನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ತೀರ್ಪು ಬರುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಫೈನಲ್ ಜಡ್ಜ್ಮೆಂಟ್ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಯಲ್ಲಿ ಅವರ ಎದೆಯಲ್ಲಿ ಢವಢವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಆರೋಪಿಯಾಗಿ ಇದ್ದಾಗ ಈಗಾಗಲೇ 9 ತಿಂಗಳುಗಳ ಕಾಲ ಬೆಳಗಾವಿಯ ಹಿಂದಲ್ಗ ಜೈಲಿನಲ್ಲೂ ಕೂಡ ಅವರು ಇದ್ದರು. ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಜಯಶಾಲಿ ಆದರು. ಅವರಿಗೆ ಧಾರವಾಡಕ್ಕೆ ಬರೋಕ್ಕೆ ಅವಕಾಶ ಕೂಡ ಇರಲಿಲ್ಲ, ಷರತ್ತುಗಳನ್ನು ವಿಧಿಸಲಾಗಿತ್ತು ಕೋರ್ಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳು ಅಂತ ಹೇಳಿದರೆ 10 ವರ್ಷದ ಪ್ರಕರಣ ಆಗಿರೋದ್ರಿಂದ ಇನ್ನೂ ಒಂದು 2 ಗಂಟೆ 2 ತಾಸುಗಳ ಕಾಲದಲ್ಲಿ ಬರಬಹುದು ಅನ್ನುವ ಅಂದಾಜಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ತೀರ್ಪು ಬರಬಹುದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಖಂಡಿತವಾಗ್ಲೂ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರೋದರಿಂದ ಅವರಿಗೆ ಈ ಒಂದು ದಿನ ಬಹಳ ನಿರ್ಣಾಯಕವಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಮತ್ತಷ್ಟು ಇದರ ವೃತ್ತಾಂತವನ್ನು ನಾವು ನೋಡ್ತಾ ಹೋಗೋಣ. ಯಾಕಂದರೆ 10 ವರ್ಷದ ಹಿಂದಿನ ಘಟನೆ ಇದಾಗಿರೋದ್ರಿಂದ ಈ ವೃತ್ತಾಂತದಲ್ಲಿ ಬಹಳ ಗಮನಿಸಬೇಕಾದಂಥ ಪ್ರಮುಖ ಅಂಶಗಳಿದ್ದಾವೆ. ಅದು ಅಶ್ವವೇಗ ನ್ಯೂಸ್ನ ಒಂದು ಇನ್ಸೈಡ್ ಸ್ಟೋರಿ, ಆಂತರಿಕ ಸುದ್ದಿ ಅಂತ ಕೂಡ ಹೇಳ್ಬೋದು. ಅಂದರೆ ಸ್ಪೆಷಲ್ ನ್ಯೂಸ್ ಅಂತ ಹೇಳ್ಬೋದು, ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣವನ್ನೇ ಒಂದು ಬೆಚ್ಚಿ ಬೀಳಿಸಿದಂಥ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಈಗ ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಆರಂಭದಲ್ಲಿ ಯಾವುದೋ ಇದು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥ ಕೊಲೆ ಆಗಿರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ವಿಚಾರವೇ ಬೇರೆ ಆಗಿತ್ತು. ಯೋಗೇಶ್ ಗೌಡ ಅವರ ಕುಟುಂಬ ಸದಸ್ಯರು, ಅವರ ಪತ್ನಿ ಮಲ್ಲಿಕಾ ಗೌಡ ಆಗಿರಬಹುದು ಮತ್ತು ಅವರ ಅಣ್ಣ ಹೇಳಿರುವಂಥ ಮಾಹಿತಿಯ ಆಧಾರದ ಮೇಲೆ ಈ ಪ್ರಕರಣ ಬೇರೆ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಯಾಕಂತ ಹೇಳಿದರೆ ಈ ಕೊಲೆಯ ಹಿಂದೆ ವಿನಯ್ ಕುಲಕರ್ಣಿ ಅವರ ಕುಮ್ಮಕ್ಕಿದೆ. ಅವರ ಕುಮ್ಮಕ್ಕಿನ ಮೇರೆಗೆ ನಡೆದಿರುವಂಥ ರಾಜಕೀಯ ಪ್ರೇರಿತ ಕೊಲೆ ಇದು ಅನ್ನುವ ಆರೋಪವನ್ನು ಮಾಡಿದರು. ತದನಂತರ ಈ ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಈ ಪ್ರಕರಣದಲ್ಲಿ ಅತ್ಯಂತ ಸ್ಫೋಟಕ ಮಾಹಿತಿ ಇನ್ನೊಂದಿದೆ. ಅದು ಸದ್ಯದ ಗೃಹ ಮಂತ್ರಿ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಒಂದು ರೀತಿ ಬೆಚ್ಚಿ ಬೀಳಿಸಿತ್ತು. ಕಾರಣ CBI ಅಧಿಕಾರಿಗಳು ಅವರನ್ನು ಸುದೀರ್ಘವಾಗಿ ವಿಚಾರಣೆ ನಡೆಸಿದರು. ಅಂದರೆ ಇಲ್ಲಿ ಈ ಪ್ರಕರಣ ಯಾಕೆ ತಿರುವುಗಳನ್ನು ಪಡೆದುಕೊಳ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, 2016 ಜೂನ್ 15 ನಡೆದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣ ಈಗ ಒಂದು ಅಂತಿಮ ಹಂತವನ್ನು ತಲುಪಿದೆ. ಎಷ್ಟೊತ್ತಿಗೆ ಅಂತಿಮ ತೀರ್ಪು ಬರಬಹುದು ಅನ್ನುವ ಒಂದು ಕುತೂಹಲ ಇದೆ. ಆದರೆ ಸದ್ಯಕ್ಕೆ ನೀವು ನೋಡಿದ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ, ಸತ್ಯ ಹೊರಗೆ ಬರುತ್ತೆ, ನಂಗೆ ನಂಬಿಕೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಕೋರ್ಟ್ ಏನು ಹೇಳುತ್ತೆ ಅನ್ನೋ ಕುತೂಹಲ ಸಹಜವಾಗೇ ಇದೆ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಏನನ್ನು ನಿರೀಕ್ಷೆ ಮಾಡಬಹುದು ಅನ್ನುವ ಅಂದಾಜಿದೆ ನೀವು ಅಲ್ಲಿಯ ವಾತಾವರಣವನ್ನು ಗಮನಿಸಿದಾಗ? ಕುಡ್ ಯು ಗೋ ಹೆಡ್? ರಾಘವ್ ಸೂರ್ಯ, ಏನಂದ್ರೆ ಇವತ್ತು 2:45 ಏನಂದ್ರೆ ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನು ಅಂದ್ರೆ ತೀರ್ಪು ಪ್ರಕಟವಾಗುವಂತದ್ದು. ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅವರು A15ನೇ ಆರೋಪಿ ಆಗಿರುವಂತದ್ದು. ಸೊ ಇವತ್ತು ಅವ್ರಿಗೆ ಒಂದ್ ರೀತಿ ಡಿಸೈಡಿಂಗ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 8 ವರ್ಷಗಳಿಂದ ಸಹ ಈ ಒಂದು ಪ್ರಕರಣದ ತೀರ್ಪು ವಿಚಾರಣೆ ಟ್ರಯಲ್ ನಡೀತಾ ಇತ್ತು. ಜೊತೆಗೆ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಈ ಒಂದು ಕೊಲೆಗೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು CBI ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಹಾಗಾಗಿ CBI ಅಧಿಕಾರಿಗಳು ಸುಮಾರು 1000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಸಹ ಒಂದು ಅದೇ ರೀತಿ ವಿಚಾರಣೆಯನ್ನ ಸಹ ನಡೆಸಿತ್ತು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗ ತೀರ್ಪು ಪ್ರಕಟವಾಗುವಂತದ್ದು ಅಂದ್ರೆ 21 ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಎಲ್ಲ ಇದರಲ್ಲಿ ಈಗಾಗಲೇ 2 ಆರೋಪಿಗಳು ಅಂದ್ರೆ A1 ಆರೋಪಿ ಇರ್ಬೋದು, ಮತ್ತೆ A17 ಆರೋಪಿ ಯಾರಿದ್ದಾರೆ
ಪ್ರಮುಖವಾಗಿ ಅವರಿಬ್ರು ಸಹ ಒಂದು ತಪ್ಪೊಪ್ಪಿಗೆ ಅಂದ್ರೆ ಅಪ್ರೂವರ್ ಆಗಿರುವಂತದ್ದು. ಸೊ ಅವ್ರನ್ನೇನಾದ್ರೂ ಬಿಡುಗಡೆ ಮಾಡುತ್ತಾ ಕೋರ್ಟ್ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಯಾವ ರೀತಿಯ ಒಂದು ಶಿಕ್ಷೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲರೂ ಸಹ 21 ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ವಿನಯ್ ಕುಲಕರ್ಣಿ ಅವರ ಮೇಲೆ ಇರುವಂತದ್ದು ಕೊಲೆಗೆ ಷಡ್ಯಂತ್ರ ಅಂತ ಒಂದು ಆರೋಪ ಇರುವಂತದ್ದು. ಸೊ ಹಾಗಾಗಿನೇ ಕೋರ್ಟ್ ಇವತ್ತು ಏನು ಎಲ್ಲಾ ಆರೋಪಿಗಳನ್ನು ಸಹ ಕೋರ್ಟ್ಗೆ ಬರಕ್ಕೆ ನೋಟಿಸ್ ಅನ್ನ ಕೊಟ್ಟಿತ್ತು. ಅದಾದ ನಂತರ ಏನು ಇವತ್ತು ಕೋರ್ಟ್ಗೆ ಬಂದಿರುವಂತದ್ದು. ಸೊ ಇವತ್ತು 245ಗೆ ಕೋರ್ಟ್ ಪ್ರೊಬಬಲಿ ಇವತ್ತು ಆದ್ರೆ ನಾನು ವಿಚಾರಣೆ ಅಂದ್ರೆ ತೀರ್ಪು ಪ್ರಕಟ ಮಾಡ್ತೀವಿ ಅಂತ ಹೇಳಿ ಸಹ ಹೇಳಿದ್ರು. ಹಾಗಾಗಿ ನೋಡ್ಬೇಕು ಕೋರ್ಟ್ ಯಾವ ರೀತಿ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕುತೂಹಲ ಇದೆ ಖಂಡಿತವಾಗ್ಲು. ಈಗ ಸದ್ಯಕ್ಕೆ ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೋರ್ಟ್ ಆವರಣದ ಸುತ್ತ ಹೇಗಿದೆ ಅನ್ನೋದನ್ನ ಗಮನಿಸಬಹುದಾ? ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ರಾಘವ್ ಸೂರ್ಯ? ಯಾಕಂದ್ರೆ ಇವತ್ತೇನು ತೀರ್ಪು ಪ್ರಕಟ ಆಗುವ ಹಿನ್ನೆಲೆಯಲ್ಲಿ ಏನು ಅವರ ಪರ ಬೆಂಬಲಿಗರು ಸಾಕಷ್ಟು ಜನ ಬೆಂಬಲಿಗರು ಕೋರ್ಟ್ಗೆ ಬಂದಿರುವಂತದ್ದು. ಆದ್ರೆ ಪೊಲೀಸರು ಎಲ್ಲರನ್ನೂ ಸಹ ಕೋರ್ಟ್ ಆವರಣಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಕುಟುಂಬಸ್ಥರನ್ನ ಮಾತ್ರ ಬಿಡ್ತಾ ಇರುವಂತದ್ದು. ಹಾಗಾಗಿ ಯಾರೇ ಬೆಂಬಲಿಗರು ಬಂದ್ರು ಸಹ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಯಾಕಂದ್ರೆ ಪರಿಶೀಲನೆ ಮಾಡಿ ಬಿಡ್ತಾ ಇರುವಂತದ್ದು ಒಳಗಡೆ. ಹಾಗಾಗಿ ಕೋರ್ಟ್ ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಸಹ ಏನು ಕೈಗೊಂಡಿರುತ್ತೆ. ಯಾಕಂದ್ರೆ ಒಂದು ವೇಳೆ ಏನಾದ್ರು ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ರೆ ಅವರನ್ನ ಇಮಿಡಿಯೇಟ್ಲಿ ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಕೋರ್ಟ್ ಹಾಲಿನಲ್ಲೇ ತಗೊಂತಾರೆ. ಆ ನಂತರ ಅವರನ್ನ ಪರಪ್ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮತ್ತೆ ನಾಳೆ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೆಂಟೆನ್ಸ್ ಪ್ರೊನೌನ್ಸ್ಮೆಂಟ್ ಇವತ್ತೇ ಆಗಲ್ಲ, ನಾಳೆ ಆಗುತ್ತೆ. ಹಾಗಾಗಿ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅನ್ನೋದನ್ನ ನಾಳೆ ಗೊತ್ತಾಗುವಂತದ್ದು. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಅರುಣ್. ಓಕೆ, ಏನಾಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ನಾವು ಕುತೂಹಲ ಇದ್ದೇ ಇರುತ್ತೆ. ಕುತೂಹಲಕ್ಕಿಂತ ಹೆಚ್ಚಾಗಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದನ್ನು ಗೌರವಿಸಬೇಕಾದಂಥ ಒಂದು ಅನಿವಾರ್ಯತೆ, ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿರುತ್ತೆ. ಇಲ್ಲಿ ಯಾವುದೇ ಡೆಸಿಗ್ನೇಷನ್ ಇದ್ದರೂ ಕೂಡ ಜನಸಾಮಾನ್ಯ ಇರಲಿ, ಜನಪ್ರತಿನಿಧಿ ಇರಲಿ, ಕೋರ್ಟ್ನ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಬೇಕು. ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಅದರ ಅಪ್ಡೇಟ್ನ ಅಶ್ವವೇಗ ನ್ಯೂಸ್ ಖಂಡಿತವಾಗ್ಲೂ ಕೊಡುತ್ತೆ.